ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋದು ಜಸ್ಟ್ ಈಗಷ್ಟೇ OTT ಅಂದರೆ ಜಿಯೋ ಹಾಟ್ಸ್ಟಾರ್ಗೆ ಬಂದಿರೋ ನಿವಿನ್ ಪೌಲಿ ಅವರ ಸರ್ವಂ ಮಾಯಾ ಸಿನಿಮಾ ಬಗ್ಗೆ. ಥಿಯೇಟರ್ನಲ್ಲಿ 100 ಕೋಟಿ ಕ್ಲಬ್ ಸೇರಿದ ಈ ಸಿನಿಮಾ ಕನ್ನಡದಲ್ಲೂ ಸ್ಟ್ರೀಮ್ ಆಗ್ತಿದೆ. ಹೆಸರು ಕೇಳಿದ್ರೆ ಇದೇನೋ ಸೀರಿಯಸ್ ಫಿಲಾಸಫಿ ಅನ್ಸುತ್ತೆ, ಆದರೆ ಸಿನಿಮಾ ನೋಡಿದ್ರೆ ಫುಲ್ ಕಾಮಿಡಿ. ಅಷ್ಟಕ್ಕೂ ಈ ಸಿನಿಮಾ ಹೇಗಿದೆ? ನಿಮ್ಮ ವೀಕೆಂಡ್ ವಾಚ್ಗೆ ಇದು ವರ್ತ್ ಹೌದಾ? ಬನ್ನಿ ನೋಡೋಣ. ಫ್ರೆಂಡ್ಸ್, ಇದು ಮಾಮೂಲಿ ದೆವ್ವದ ಸಿನಿಮಾ ಅಲ್ಲ. ಇಲ್ಲಿ ದೆವ್ವ ಬಂದ್ರೆ ಭಯ ಆಗಲ್ಲ, ಪ್ರೀತಿ ಆಗುತ್ತೆ. ನಮ್ಮ ಹೀರೋ ಪ್ರಭೇಂದು ಅಂದ್ರೆ ನಿವಿನ್ ಪೌಲಿ ಒಬ್ಬ ಮಾಡರ್ನ್ ಅರ್ಚಕ. ಇವನ ಲೈಫ್ಗೆ ಒಂದು ಸುಂದರವಾದ ದೆವ್ವ ಎಂಟ್ರಿ ಕೊಟ್ರೆ ಏನಾಗುತ್ತೆ ಅನ್ನೋದೇ ಸ್ಟೋರಿ. ಕೇಳೋಕೆ ಸಿಂಪಲ್ ಅನ್ಸಿದ್ರೂ ಸ್ಕ್ರೀನ್ ಮೇಲೆ ನೋಡುವಾಗ ಸಿಕ್ಕಾಬಟ್ಟೆ ಮಜಾ ಬೀಳುತ್ತೆ. ನಾರ್ಮಲ್ ಆಗಿ ಹಾರರ್ ಸಿನಿಮಾದಲ್ಲಿ ರಕ್ತ, ಕಿರುಚಾಟ ಇರುತ್ತೆ, ಆದ್ರೆ ಇದ್ರಲ್ಲಿ ಹಾಗಿಲ್ಲ. ರಿಯಾ ಶಿಬು ಮಾಡಿರೋ ದೆವ್ವದ ಪಾತ್ರ ತುಂಬಾನೇ ಕ್ಯೂಟ್ ಆಗಿದೆ. ದೆವ್ವದ ಜೊತೆ ಹೀರೋ ಒದ್ದಾಡೋದು ನೋಡೋಕೆ ಸಖತ್ತಾಗಿರುತ್ತೆ. ನಿವಿನ್ ಪೌಲಿ ಅವರ ಹಳೆ ಪ್ರೇಮಂ ಅಥವಾ ಬ್ಯಾಂಗ್ಳೂರ್ ಡೇಸ್ ಟೈಮ್ನ ಚಾರ್ಮ್ ಈ ಸಿನಿಮಾದಲ್ಲಿ ವಾಪಸ್ ಬಂದಿದೆ. ಅವರ ಎಕ್ಸ್ಪ್ರೆಷನ್ ಮತ್ತು ಕಾಮಿಡಿ ಟೈಮಿಂಗ್ ಅಲ್ಟಿಮೇಟ್. ಅದರಲ್ಲೂ ಅಜು ವರ್ಗೀಸ್ ಜೊತೆಗಿನ ಕಾಂಬಿನೇಷನ್ ಸೀನ್ಸ್ಗಳಲ್ಲಿ ನೀವು ಬಿದ್ದು ನಗ್ತೀರಾ. ಸಿನಿಮಾದ ಮೇಕಿಂಗ್ ರಿಚ್ ಆಗಿದೆ, ಹಾಡುಗಳು ಕೇಳೋಕೆ ಹಿತವಾಗಿದೆ. ಮುಖ್ಯವಾಗಿ ಇದೊಂದು ಪಕ್ಕಾ ಕ್ಲೀನ್ ಫ್ಯಾಮಿಲಿ ಎಂಟರ್ಟೈನರ್. ಅಪ್ಪ, ಅಮ್ಮ, ಮಕ್ಕಳು ಎಲ್ಲರೂ ಒಟ್ಟಿಗೆ ಕೂತು ನೋಡಬಹುದು. ಸೊ ಫ್ರೆಂಡ್ಸ್, ನೀವು ಲಾಜಿಕ್ ಮರೆತು ಕೇವಲ ಮ್ಯಾಜಿಕ್ ಮತ್ತು ಕಾಮಿಡಿ ಎಂಜಾಯ್ ಮಾಡೋರಾಗಿದ್ರೆ ಸರ್ವಂ ಮಾಯಾ ಮಿಸ್ ಮಾಡಬೇಡಿ. ನಿಮ್ಮ ವೀಕೆಂಡ್ ಪ್ಲಾನ್ಗೆ ಇದು ಬೆಸ್ಟ್ ಚಾಯ್ಸ್. ನನ್ನ ಕಡೆಯಿಂದ ಈ ಸಿನಿಮಾಗೆ 4/5 ಸ್ಟಾರ್ಸ್. ನೀವೀಗಾಗಲೇ ಸಿನಿಮಾ ನೋಡಿದ್ರೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ತಿಳಿಸಿ.